coming for the throne. Hello, good morning boys and girls. ಹೆಂಗಿದ್ರಪ್ಪ ಆರಾಮಿದ್ರಲ್ಲ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೊಸ ವ್ಲಾಗ್. ಸೊ ನಮ್ಮ ಚಾನಲ್ನಾಗ ಯಾರು ಹೊಸದಾಗಿ ನೋಡತ್ತಿರಲ್ಲ ವೀಡಿಯೋ ವ್ಲಾಗ್ಸ್, ಸೊ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಲೈಕ್ ಕಮೆಂಟ್ ಶೇರ್ ಎಲ್ಲಷ್ಟು ಮಾಡಿಬಿಡ್ರಿ. ಸೊ ಇವಾಗಾರ ಎದ್ದೀನಿ, ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ ಸ್ವಲ್ಪ ಹೊರಗೆ ಹೋಗ್ಬೇಕಾಗ್ಯದ. ನಮ್ಮದು ಫೋಟೋಶೂಟ್ ಮಾಡ್ಕೋಬೇಕಂತ ಅದೀನಿ. ಲೆನ್ಸ್ ಸಿಗಬೇಕು ಅದಕ್ಕೆ, ಬಿಕಾಸ್ 85mm 1.4 ತೊಗೊಂಡಿಲ್ಲ. ಇನ್ನು ತೊಗೋತೀನಿ ಆದಷ್ಟು ಜಲ್ದಿ. ಬಟ್ ಈಗ ಒಂದು ಕಡೆ ಹೋಗಿ ಅದನ್ನು ಪಿಕಪ್ ಮಾಡ್ಕೊಂಡು ಹೋಗಿ ಶೂಟ್ ಮಾಡ್ಬೇಕಂತ ಅದ. ಸೊ ನೋಡೋಣ ಏನೇನಾಗ್ತದೆ ಏನೆಲ್ಲ ಗೊತ್ತಿಲ್ಲ. ಸೊ ಹೋಗಿ ಮೊದಲು ನಾಷ್ಟ ಮಾಡ್ತೀನಿ. ನಾಷ್ಟ ಮಾಡಿ ಆಮೇಲೆ ಬೆಕ್ಕುಗಳು ತೋರಿಸಿದಾದ್ಮೇಲೆ ಲೆನ್ಸ್ ಆದಮೇಲೆ ಶೂಟ್, ಅದಾದಮೇಲೆ ಏನಾದ ನನಗೂ ಗೊತ್ತಿಲ್ಲ. ಆಮೇಲೆ ನೋಡೋಣ ಅದು. ಓಕೆ ಫ್ರೆಂಡ್ಸ್, ಸಿಗ್ತೀನಿ ತಡ್ರಿ. ಈಗ ಪ್ರೆಸೆಂಟ್ ಮೋಟರ್ ವ್ಲಾಗಿಂಗ್ ಬಂದೀವಿ. ಈಗ ಬೆಕ್ಕುಗಳು ಆಮೇಲೆ ತೋರಿಸ್ತೀನಿ, ಯಾಕಂದ್ರೆ ಎಲ್ಲಷ್ಟು ಮಲ್ಕೊಂಬಿಟ್ಟವ. ಸೊ ಇಲ್ಲಿ ಸೀಟ್ ನೋಡ್ರಿ ಹಂಗಾರ್ದ. ನಾವು ಇಲ್ಲಿ ಏರಿಯಾದಾಗ ನಾಯಿಗಳು ಇದ್ದೀವಿ, ಅವ್ನು ತಲೆ ಖರಾಬ್. ಸೀಟ್ನೂ ಹಾಕ್ಸ್ಬೇಕು. ನೋಡೋಣ ಬರ್ರಿ. ಮೊದಲು ಇಲ್ಲಿಂದ ದಾಟ ಮೊದಲು ವೀಡಿಯೋ ಸೆಟಪ್ ಕರೆಕ್ಟ್ ಅದ ಎಲ್ಲ, ಅದನ್ನು ನೋಡ್ಕೋಬೇಕು. ಫಸ್ಟ್ ಇವಾಗ ನಾವು ಹೋಗಿ ಏನು ತಗೋಬೇಕಂದ್ರೆ ಲೆನ್ಸ್ ತೊಗೊಳಕ್ಕೆ ಹೋಗ್ಬೇಕಂತ ಅನ್ಕೊಂಡಿನಿ. ಇಸ್ಕೋಬೇಕು. ನೋಡ್ರಿ, ನಮ್ಮ ಏರಿಯಾದಾಗ ಇದ್ದಿದ್ದು ಚಂದ ರೋಡ್ಗಳು ನೋಡ್ರಿ, ಫುಲ್ ಕೆರೆ ಆಗ್ಬಿಟ್ಟವನು ಎಲ್ಲಿದಲ್ಲೇ. ತೆಗ್ಗುಗಳು ನೋಡ್ರಿ, ಸಿಕ್ಕಲ್ ತೆಗ್ಗುಗಳು. ಸಿ ರೋಡ್ ನೋಡ್ರಿ ಎಷ್ಟು ಚಂದ ತೋರಿಸ್ನೀಗ. ಎಲ್ಲಿದಲ್ಲೇ ಸಿ ರೋಡ್ಗ ನೋಡ್ರಿ, ಎಲ್ಲ ಕಡೆ ಸೀಳಿದ್ದು ಸಿ ರೋಡ್ ಅನ್ಕೋರಿ. ಆ್ಯಂಡ್ ಮೋರೋವರ್ ನಾ ಮೋಟೋ ಬ್ಲಾಗ್ ಮಾಡೋದು ಭಾಳ ಇಷ್ಟ ಆಗ್ತದೆ, ಅದನ್ನು ಸ್ವಲ್ಪ ಹೇಳ್ರಿ ಮೇಲಿಂದ. ಸಿ ರೋಡ್ನಾಗೂ ನೀರು ನಿಂದಿರ್ತಾವ ನಮ್ಮಲ್ಲಿ. ಅವನು ಜನ್ಮಕ್ಕೆ ಹೋಗೋ ಹೇಳ್ತೀನಲ್ಲ, ಈ ಲೆವೆಲಿಗೆ ಚಂದ ನಮ್ದು ಶಾಪುರ್. ಓಕೆ ಪ್ರಾಪರ್ ನೋಡ್ರಿ. ಈಗ ನೋಡಿದ್ರಲ್ಲಿ ನೀವು ಅಲ್ಲಿ ಸಿ ರೋಡ್ ಅದ, ಡಾಂಬರ್ ರೋಡ್ ನಡು ಮಣ್ಣು ಹಾಕ್ಯಾರ ನಡು. ಅವನು ಹಂಪುಗಳಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಎಲ್ಲರ ಮನೆ ಮುಂದೆ ಏಳೇಳು ಹಾಕ್ಸಿ ಅಂತಾರೆ ಹಂಪುಗಳು. ಒಬ್ಬರೇ ಅಂತಲ್ಲ, ಎಲ್ಲರೂ ಯಾರು ಬೇಕಾದ್ರೆ ಅವ್ರ ಮನೆ ಮುಂದೆ ಹಂಪು ಬೇಕಾ ಹಾಕ್ರಿ ನಮ್ಮ ಮನೆ ಮುಂದೆ ಹಂಪು ಹಾಕ್ರಿ. ಅವ್ನು ಮನೆ ಮುಂದೆ ಇಲ್ಲೊಂದು ಹಂಪು ಕೇಳೋಕ್ಕೆ ಹೋಗ್ಬೇಡ್ರಿ. ಅವನು ಹೇಳ್ತೀನಲ್ಲ, ಇದು ಗದ್ರಂಗುಡಿ. ಇಲ್ಲಿ ಗಣಪತಿ ಕೊಡ್ತು ಮುಂದೆ. ಇಲ್ಲಿ ನೋಡ್ರಿ ಹಂಪಗ ಇಲ್ಲೊಂದು, ಇನ್ನೂ ಒಂದು ಅದಲ್ಲಿ. ಈಗ ತೋರಿಸ್ತೀನಿ ತಡ್ರಿ. ಎಲ್ಲಿದಲ್ಲೇ ಇಲ್ಲಿ 2-3 ಅವ ಇಲ್ಲಿ. ಈ ಚೈನಿಂದ ಆವಾಜ ಒಂದು ಅಪ್ಪ ಇಷ್ಟು ಬರ್ತದೆ. ಇವತ್ತಿನೆಲ್ಲ ಮಳೆ ಬಂತಂದ್ರೆ ನಮ್ಮ NS ಚೈನಿಂದೇ ಒಂದು ಮೇನ್ ಪ್ರಾಬ್ಲಮ್. ಇಲ್ಲೊಂದು ಹಂಪ, ಇಲ್ಲಿ ರೋಡ್ ನೋಡ್ರಿ ಹಂಗೆ ಅದಿಲ್ಲ. ಸಿ ರೋಡ್ ಅನ್ನೋದು ಈಕೊಂತ ಹೋದಂಗೆ. ಇಲ್ಲಿ ನೋಡ್ಗ ಇಲ್ಲಿ ಮಣ್ಣಂತ, ಇಲ್ಲಿ ಬ್ರಿಡ್ಜ್. ಇನ್ಕ್ರೆಡಿಬಲ್ ಶಾಪುರ್ ಅನ್ಕೋಬೇಕು ನಮ್ದು ಊರು. ಗಿಡ ಭಾರಿ ಅದಲ್ಲ ಇದು, ಮಸ್ತ್ ಅದ ಗಿಡ. ಇದು ಇದ್ರಾಗ ಹೂವು ಆದ್ರೆ ಭಾರಿ ಕಾಣ್ತವೆ, ರೆಡ್ ಕಲರ್ ಆಗ್ತಾವೆ ಹೂವು. ಸನ್ಸೆಟ್ ಆಗೋ ಟೈಮ್ನಾಗ ನೋಡ್ಬೇಕು ಇದು ಗಿಡ. ಹುಡುಗರು ಭಾರಿ ಹೊಂಟ್ರಲ್ಲ ಏನು. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ವಾಟ್ ಇಫ್ ನೀರಿನ ಸ್ಪೀಡ್ ಹೋಗಿ ಹುಡುಗರಿಗೆ ಸಿಡಿಸಿದ್ನಪ್ಪ ಅಂದ್ರೆ ಒಂದೊಂದಲ್ಲ ಇಲ್ಲ ಹಂಗೆಲ್ಲ ಮಾಡಬಾರ್ದು, ಮಾಡಂಗಿಲ್ಲ. ನನ್ನ ಮೇಲೆ ಹಣೆ ಇಟ್ಟು ಬಟ್ ಬರ್ತದೆ ತಲೆಯಾಗ. ಅದು ಹಿಂಗೆ ಮಾಡಿದ್ರೆ ಹೆಂಗಾಗ್ತಿತ್ತಲ್ಲ ಅಂತಂದು ಬರ್ತದೆ. ಬಟ್ ಮಾಡಷ್ಟು ಎವಿಲ್ ಮನಸ್ಸಿಲ್ಲ ಇವಾಗ. ಮೊದಲು ಮಾಡ್ತಿದ್ದೆ, ಅಷ್ಟೂ ಏನು ಚಲೋ ಇಲ್ಲ. ಮತ್ತು ಕೆಟ್ಟಿದ್ದೀನಿ, ಬಟ್ ಆ ಲೆವೆಲಿಗೂ ಇಲ್ಲ. ಇವಾಗ ಪ್ರೆಸೆಂಟ್ ಸಿದ್ದುನ ಬಳಿ ಬಂದೀನಿ. ಸಿದ್ದು ಬಳಿ ಲೆನ್ಸ್ ತೊಗೋಬೇಕು. ಸಿದ್ದು ಕುಂತಾನ ಎಡಿಟ್ ಮಾಡಕಂತ. ನಮಸ್ಕಾರ. ಫೋನ್ ಎತ್ತಬೇಡ್ರಿ ನೀವು ಒಟ್ಟು. ಮುಂಜಾನೆ ಹಚ್ಚಿನ 8:00 8:00 ಹಾಂ
ಸೀದಾ ಬಂದಿನಿ ಈಗ ಇವ್ರು ಅಂಗಡಿ ಕ್ಲೀನ್ ಮಾಡಾಕಿತ್ತು ನೋಡು ಎಷ್ಟು ಪಣ ಬಂದ ನೋಡು ನಿಂದು ಒಂದೇ ಅಂತಲ್ಲ बड़ा हरामी हो बेटा ಅಲ್ಲ ಎಷ್ಟು ಪಣ ಬಂದ ಒಂದೊಂದು ಸೌಂಡ್ ಬಂದ ಇಲ್ಲ ಇಲ್ಲ ನಡೀತು ಆತ ಅಲ್ಲ ಅಣ್ಣ ಬಂದ ಸೌಂಡ್ ಬರೀ ಇಂಥದೆಯಾ ಲೆನ್ಸ್ ತೊಗೊಳಕ್ಕೆ ಬಂದಿದ್ದೆ. ಸೊ ಲೆನ್ಸ್ ಸಿಕ್ಕದ 85mm 1.4f. ಈಗ ಇದನ್ನು ತೊಗೊಂಡೋಗಿ ನಮ್ಮ ಫೋಟೋಸ್ ತಗೋಬೇಕು. ಹೆಂಗೆ ಬರ್ತಾವ ಹಂಗಿಲ್ಲ ಆಮೇಲೆ ತೋರಿಸ್ತೇನೆ ಮಗ. ಲೆನ್ಸ್ ತೊಗೊಂಡು ಮನೆಗೆ ಹೋಗಮ್ಮ. ಸೀದಾ ಮನೆಗೆ ಹೋಗಿ ಏನೇನು ಪ್ಲ್ಯಾನ್ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಶೂಟಿಗೆ ಹೋಗ್ಬೇಕು. ಸೊ ಈ ಮನೆಗೆ ಹೋಗತ್ತನ ಮೋಟೋ ಬ್ಲಾಗ್ ನೋಡ್ಕೊತೀರಿ ಇವಾಗ. ಟೀ ಶರ್ಟ್ ಒಳಗೆ ಇಟ್ಕೊಳಕತ್ತ ನಾನು ಸೇಫ್ಟಿ ಏನಿಲ್ಲ ಅಂತೇಳಿ ಇವಾಗ ಇದನ್ನು ಬರ್ತೀನಿ ಸಿದ್ದು. ಹಾಂ ಜೈ ಆಂಜನೇಯ. ಚೈನಿಂದ ಅವಾಜ್ ಈ ಲೆವೆಲಿಗೆ ಬರ್ತದಲ್ಲ ಹೇಳ್ತೀನಿ ನಾನು. ಹಂಪ್ ನೋಡ್ರಿ ಇಲ್ಲ ಹಂಪಗ ಇಲ್ಲೊಂದು ಹಂಪು ಹೇಳ್ತೀನಲ್ಲ ನಮ್ಮ ಊರಾಗ ಹಂಪುಗಳು ಇಲ್ಲೊಂದು ಹಂಪು ಅಡ್ಡಾಡ್ಕೊಂತ ಹೋಗ್ಬೇಕು ಹೇಳ್ತೀನಲ್ಲ. ಹಾಂ ಬಂದುಬಿಡ್ರಿ ಮತ್ತೆ ಕೈ ಮಾಡ್ತಾರೆ ಮತ್ತೆ ನಡು ಬಂದು ಬರತನ ಬಂದು. ಫುಲ್ ರಶ್ ಅಂಕರ ಅವನು ಮಾರ್ಕೆಟ್. ಇದು ಬಸ್ ಸ್ಟ್ಯಾಂಡ್ ರೋಡ್ ಇದು ನಮ್ಮದು. ರೋಡ್ ನೋಡ್ರಿ ನೀವು ರೋಡ್ ನೋಡ್ರಿ ಅವನು ಸ್ವಲ್ಪ ಚಲೋ ಇರ್ತದೆ ಸ್ವಲ್ಪ ಕೆಟ್ಟಿರುತ್ತೆ ನಮ್ಮಲ್ಲಿ ರೋಡ್. ಧೂಳು ನೋಡ್ರಿ ಹಂಗೆ ಧೂಳು. ಇನ್ನು ಮಳೆ ಅದಂತೇಳಿ ಇನ್ನೂ ಇಷ್ಟು ಏನು ಧೂಳಿಲ್ಲ. ಬಟ್ ಮಳೆ ಇರ್ಲಾರ್ದಾಗ ಹೆಂಗಿರ್ತದೆ ಧೂಳು ಅಂದ್ರೆ ಇಲ್ಲಿ ನೋಡ್ರಿ ಮತ್ತೆ ರೋಡ್ ಹೋಯ್ತು ಇಲ್ಲಿ. ನಾವು ಹೋಗ್ಬೋದಿತ್ತು ಅಲ್ಲೇ ಮನೆಗೆ ಬಟ್ ಹೋಗಲಿಲ್ಲ. ಬಿಕಾಸ್ ಇಲ್ಲಿನೂ ಸ್ವಲ್ಪ ಹಿಂಗೆ ಮೋಟೋ ಬ್ಲಾಗರ್ ಆಗ್ತದ ನನ್ನ ಕಂಟೆಂಟ್ರ್ ಸಿಕ್ಕ ಅಂದ್ಕೊಂಡು ಈ ಕಡೆ ಬಂದೀನಿ. ಬಟ್ ಟ್ರಾಫಿಕ್ನ ಸಿಕ್ಕೊಂತೀನಿ ಅಂತ ಅನ್ಸಕತ್ತೆ ನನಗೇನು. ವಾ ಟ್ರಾಫಿಕ್ ಆಗೇ ಬಿಟ್ಟದಲ್ಲಿ. ಓ ಇವತ್ತು ಫ್ರೈಡೇ ಸಂತಿ. ಓ ಸಿಕ್ಕಂಬಿಡ್ತೀನಂತೆಲ್ಲ ಆದ. ಬಟ್ ಅಂದ್ರೂ ನಿಮ್ಮ ಸಲಕ್ಕೆ ನಾವು ಹೊಂಟೀನಿ ಈಗ ಬಿಕಾಸ್ ಆಫ್ ಕಂಟೆಂಟ್ ಆ್ಯಂಡ್ ಸೀಟ್ ಕವರ್ನ ಕೇಳಿದಂಗೆ ಆಗ್ತದೆ. ಸೀಟ್ ಕವರ್ನ ಕೇಳಿಬಿಡ್ತೀನಿ ಈಗ ಎಷ್ಟಾಗ್ತದೆ ಏನಾಗ್ತದೆ ಅಂತ ಅನ್ನೋದು. ನಾಳೆ ಬಂದು ಹಾಕ್ತಿದ್ರೆ ಆಯ್ತು ಮತ್ತೇನು. ನೋಡ್ರಿ ಟ್ರಾಫಿಕ್ ಅವನು ಅದ್ದೂರಿ ಅಂತ ಅದ್ದೂರಿ. ಇವು ಸಿಗ್ನಲ್ಸ್ 10 ವರ್ಷ ನಿಂದಿದ್ದೀವಿ. ಅದಾದ್ಮೇಲಿಂತ ವರ್ಕಿಂಗ್ನಾಗ ಇಲ್ಲಿವು. ನಾ ಸ್ಕೂಲಿಗೆ ಹೋಗೋ ಟೈಮ್ನಾಗ ಅವನವನು ವರ್ಕ್ನಾಗಿದ್ದೀವಿ ಇವು. ಇವಾಗಂತೂ ಏನಿಲ್ಲ ನೋಡ್ರಿ ಹೆಂಗದ. ಅಣ್ಣ ಬಂದು ಅಡ್ ನಿಂತ್ಬಿಟ್ಟಾನೆ ಇಲ್ಲಿ. ದಿಲೀಪ್ ಬಿಲ್ಡ್ ಕಾನ್ ಲಿಮಿಟೆಡ್. ಹಾಂ ಹೋಗೋಣ ಒಳ್ಕೊಂಬಿಡಲ್ಲಿ ಒಳ್ಕೊಂಬಿಡ. ಗುಡ್ ಬಾಯ್. ನಾವು ಇದ್ರೊಳಗೆ ನಿಂತು ಮನೆ साले हॉर्न गार्ड में डाल देंगे अभी। ಬಿಡ್ರು ಜಾಗ ಬಿಡ್ರಿ ಸ್ವಲ್ಪ ಬಿಡ್ರಿ ಹೋಗೋಣ ಹೋಗು. ಸೀಟ್ ಕವರ್ ಹಾಕ್ಸಕ ಈಗ ಮುಕ್ತಿಯಾರ ಬಳಿ ಹೋಗ್ಬೇಕು. ಅಂಗಡಿಯಾಗ ಇರ್ತಾನೆ ಎಲ್ಲ ಗೊತ್ತಿಲ್ಲ. ಕಾಲ್ ಮಾಡಿ ಹೋಗ್ಬೇಕಿತ್ತು ಬಟ್ ಹಂಗೆ ಹೊಂಟೀನಿ. ಈಗ ಬ್ಲಾಗ್ ಮಾಡೋ ಟೈಮ್ನಾಗ ಕಾಲ್ ಗೀಲೆಲ್ಲ ಹೆಂಗೆ ಮಾಡ್ಕೊತಿರಲ್ಲ ಅಂತ ತುಂಬ ಹಂಗೆ ಹೊಂಟೀನಿ ನಾನಂದ್ರೆ. ಇವತ್ತು ಸಂತಿ ನಮ್ಮ ಊರಾಗ ಅವನವನು ಫುಲ್ ರಶ್ ಅಲ್ಲಿದೆಲ್ಲ ರೋಡ್ ಗೀಡೆಲ್ಲ ಕಲಾಸಾಗಿರ್ತಾವ. ಅಂಥವ್ರ ಬಂದು ಸಿಗಿಬಿದ್ದೀನಲ್ಲ ಅನ್ಸಕ್ಕೆ ಒಳಗೆಲ್ಲ. ಬಟ್ ಅಂದ್ರೂ ಏನು ಮಾಡ್ತೀರಿ. ಐ ಹೋಪ್ ನಿಮಗೆ ಕೇಳಿಸಗತ್ತೆ ಅಂತ ಅನ್ಕೊಂಡಿನಿ ಮೈಕ್. ನನ್ನ ಗಾಡಿ ಹೊಡೆಯೋಕ್ಕೆ ಬರಲ್ಲ. ಫುಲ್ ಸ್ಲೋ ಹೊಡಿತೀನಿ ಗಾಡಿ ನಾನು. ಏನು ಸ್ಪೀಡ್ ಅನ್ಕೋಬಾರ್ದು. ಯಾಕಂದ್ರೆ ಇದು ವೈಡ್ ಆಂಗಲ್ ಇರ್ತದೆ. ಸೊ ಸ್ಪೀಡ್ ಹೋದಂಗೆ ಕಾಣಿಸ್ತಿರ್ತದೆ ಬಟ್ ಸ್ಪೀಡ್ ಹೋಗಲ್ಲ ಗಾಡಿ. ಅದು ಇರೋದೇ 38-40 ಸ್ಪೀಡ್ ಇದ್ದಂಗೆ ಇರುತ್ತೆ ಅದು ಸ್ಪೀಡ್. ಹೆಂಗೆ ಬರ್ತಾರೆ ನೋಡ್ರಿ ಎದ್ರು ಅವನು ಗೊತ್ತಾನ ನೀವು ಅಂತಂತಾರೆ ಮಂದಿ. ನಾನು ಹಿಂಗೆ ಅಂತಿರ್ತೀನಿ ಬಿಡು ಹಂಗೇನಿಲ್ಲ. ಇಂಡಿಕೇಟರ್ ನಾ ಹಾಕಿನಿ. ಮುಕ್ತಿಯ ನಾನು ಅಂಗಡಿಯಾಗ
ಮುಕ್ತಾರನ ಕೇಳೋ ಮನೆಗೆ ಏನೇನು ಆಗ್ತದೆ ಏನೇನಿಲ್ಲ ಅಂತಂದು. ಸೊ ಇದು ಮಾಡ್ಸೋಕೆ ಎಷ್ಟಾಗ್ತದೆ ಏನು ಎಲ್ಲ ಕೇಳ್ಬೇಕು ಅವನಿಗೆ. ಮಾಡ್ತಾನವೇನು ಅದೇನಿಲ್ಲ, ಬಟ್ ತೋರಿಸ್ಬೇಕು. ಇದು ನಾವು ಇತ್ತು ಮನೆಗೆ ಇದೆಲ್ಲ ಕಿತ್ತು ಹೋಗಿಟ್ಟಿದ್ದು, ಬಟ್ ತರಲಿಲ್ಲ, ನನಗೆ ಬಿಟ್ಟು ಬಂದೀನಿ. ಸೊ ಗಾಡಿ ಎಲ್ಲ ತೊಗೊಂಬ ಅಂತಂದ್ರೆ, ಬಟ್ ಇವಾಗ ಏನಪ್ಪ ಅಂದ್ರೆ ನಮಗೆ ಟೈಮ್ ಇಲ್ಲಿ ಪ್ರೆಸೆಂಟ್ ಮುಗಿಸ್ಕೊಂಡು ನಾವು ನಮ್ಮ ಶೂಟ್ ಗೀಟೆಲ್ಲ ಮುಗಿಸ್ಕೊಂಡು ಇವಾಗ ಏನು ಮಾಡ್ತಿದ್ದ, ಬಟ್ ಸಂಜೆ ಕಡೆ ಮಾಡ್ಸಿರತ್ತಂತ ನಾನು ಬಿಟ್ಟೇನಿ. ಶೂಟ್ ಗೀಟೆಲ್ಲ ಮುಗಿಸ್ಕೊಂಡು ಸುಮ್ಮನೆ ಎಲ್ಲಿ ಅಂತಂದು ನನ್ನ ಗಾಡಿ ಕ್ರೂಸ್ ಮೋಡ್ನಾಗ ಹೋಗ್ತದೆ ಅಂತಾನೆ. ನಾವು ಏನಾಗತ್ತಾನೆ ಎಕ್ಕಡಿ ಸೈಡ್ ತೊಗೊತಾರೋ ಎಕ್ಕಡಿಲ್ಲೋ ವಾಸ್ ಇವ್ರ ಕಾಲಾಗಿತ್ತು ಸಾಕಾಗಿದೆ ಹೊತ್ತನೆಲ್ಲಾನು. ಈ ಧೂಳು ಒಂದು ಯಾಕೆ ಅಂತದ್ರಾಗ ಇವು ಬಸ್ಗಳೊಂದು ನೋಡ್ರಿ ಹಂಗೆ ಬೇಕಂಗೆ ತೊಗೋತಾರ ಅವ್ರು. ಒಂದು ಲೇನಾಗ ಇದ್ದಿದ್ದು ಒಂದು ಲೇನೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಸೈಡ್ ಎಲ್ಲಿ ಹುಡುಗಿ ಅಂತೀನಿ ಇವಾಗ ಬೈಕ್ಗಳಾದ್ರೆ ಹೋಗ್ತಾವೇನೋ. ಯಾರು ಬಸ್ಗಳು ಹೆಂಗೆ ಹೋಗ್ತಿದ್ವು ಅಂತೀನಿ. ಆ್ಯಂಡ್ ಸತೀಶ್ಗೂ ಕಾಲ್ ಮಾಡಿ ಹೇಳ್ಬೇಕು, ಚಂದುಗೂ ಹೇಳ್ಬೇಕು ಶೂಟಿಗೆ ಹೋಗಂಬಾಪ ಅಂತಂದು. ಬಂದರೆ ಸಿದ್ದುನು ಬರ್ತಾನೆ ಆಮೇಲೆ, ಯಾರು ನೆನ್ಸೋದಲ್ಲ ಅವರು. ಈ ಟ್ರಾಫಿಕ್ ಹೋಗಿ ಪಕ್ಕ ಬಿಡೋದಿಲ್ಲ. ವಿ ಆರ್ ಟ್ರಾಫ್ ಆ ಕಡೆ ಯಾರು ಸರಿರೋ ನಾವು ಈ ಕಡೆ ಹೋಗ್ಬೇಕು ಹಣಬರ. ನೀವು ಅಂತಿರ್ಬೋದು ಈಗ ನೀವು ಸರ್ಕಲಿಂದ ಹಿಂಗೆ ಯಾಕೆ ಬಂದಿಲ್ಲ ಅಂತ ಅಂತಿರ್ಬೋದು. ಇಲ್ಲ ಹಂಗೆಲ್ಲ ಬರೋಂಗಿಲ್ಲ, ಹಿಂಗೆ ಹೋದ್ರೆ ನಡೀತು ನಮ್ಮಲ್ಲಿ. ಯಾಕಂದ್ರೆ ಮೋಸ್ಟ್ ಆಫ್ ದ ವೆಹಿಕಲ್ಸ್ ಹಂಗೆ ಹೋಗೋದು. ಆ್ಯಂಡ್ ಮೋರ್ ಓವರ್ ಗೌರ್ಮೆಂಟ್ ಬಸ್ಸಸ್ ಲಾರೀಸ್ನು ಹಂಗೆ ಹೋಗ್ತಾವೆ. ಯಾಕಂದ್ರೆ ಅಲ್ಲಿ ಜಾಗ ಇರೋಂಗಿಲ್ಲ ಉಳ್ಸಕ್ಕೆ ಮಾಡೋಕ್ಕೆ, ಟ್ರಾಫಿಕ್ ಆಗ್ತದೆ. ಅದ್ರ ಸಲಕ್ಕೆ ಹಿಂಗೆ ಹೋಗ್ಬೋದು ನಮ್ಮಲ್ಲಿ ಶಾಪೂರ್ನಾಗ. ನೋಡ್ರಿ ಇಲ್ಲಿ ಅವ್ರ ಜಾಗಕ್ಕೆ ಅವ್ರು ಮಲ್ಕೊಂಡ್ರೆ ಅಂತಾರೆ ಅವ್ರು ಸೀದಾ. ಆದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗ್ಬೇಕು ಬಸ್ದವರು ಲಾರಿದವರು. ಅವ್ರಿಗೆ ಕಾಣಂಗಿಲ್ಲ, ಯಾಕಂದ್ರೆ ಬ್ಲೈಂಡ್ ಸ್ಪಾಟ್ಸ್ ಭಾಳ ಇರ್ತಾವೆ ಅವ್ರದ್ರಾಗ. ಇಷ್ಟು ರೋಡಿಗೂ ಮಲಗಬಾರ್ದು, ಸ್ವಲ್ಪ ಸೈಡಿಗೆ ಮಲಗಬೇಕು ಪಾಪ. ಇಲ್ಲಾಂದ್ರೆ ಏನಾರ ಆದ್ರೆ ಓಕೆ ಹಾನಿ. ಬಿಟ್ರು ಒಂದು ಕಡೆಗಾರ ಸೈಡ್ ಬಿಡ್ರು. ಈ ಕಡೆ ಲಾರಿದವರು, ಆ ಕಡೆ ಬಸ್ದವರು. ನೋಡ್ರಿ ಹೆಂಗೆ ಹೋಗ್ತಾನೆ ಇವಾಗ. ಹೌದು ಹುಲಿಯಾ. ಪೂರ ಹೆಂಗಂದ್ರೆ ಗಾಡಿ ಏರ್ಲೈನ್ಸ್ ಆದಂಗೆ ನೋಡೋದು. ಮೇ ಬಿ ನನ್ನ ಮಾತುಗಳು ಭಾಳ ಫನ್ನಿ ಅನಿಸ್ತಿರ್ಬೋದು, ಬಟ್ ಅಂದ್ರೂ ನನಗೇನು ಫೀಲ್ ಆಗತ್ತಲ್ಲ ಅದು ಹೇಳಕತ್ತೀನಿ ನಾನು. ಇದು ರೋಡ್ ನೋಡಿ, ಮೇನ್ ಪ್ರಾಬ್ಲಮ್ ಇದು ರೋಡ್. ಇದು ಇಷ್ಟು ಎತ್ತಿತ್ತು ಬಡಿತದ ಗಾಡಿಗಳು. ಸಸ್ಪೆನ್ಷನ್ ಕಲಾಸಾಗಿ ಹೋಗ್ಬೇಕು ಇವತ್ತಿನಲ್ಲಿ ನಾನು. ಇಲ್ಲಿ ನೋಡ್ರಿ ಎಲ್ಲಿ ಬೇಕಾದ್ರೆ ತೆಗೆದು ತೋಡ್ತಾರೆ, ಮುಚ್ಚಂಗಿಲ್ಲ. ಆಮೇಲೆ ಹಿಂಗೆ ಮಣ್ಣು ತೊಗೊಂಬಂದು ಹಾಕ್ಬಿಡ್ತಾರೆ. ಏನು ಮಾಡ್ಬೇಕು ಹೇಳ್ರಿ ಹಿಂಗೆ ಮಾಡಿದ್ರೆ? ಈ ರೋಡ್ ಮಾಡಿ 10 ವರ್ಷ ಮೇಲೆ ಹಾಕ್ಬಂತು ಈಗ. ಹಂಗೆ ತೆಗ್ದು CC ರೋಡ್ ಅಲ್ಲ, ಸ್ವಲ್ಪ ದಿನ ಆದಮೇಲೆ ಅದು ಹಿಂಗೆ ಆಗದೆ. ಬಟ್ ರಿನೋವೇಟ್ ಮಾಡ್ಬೇಕು ಇದನ್ನು. ಓಕೆ ಬಂತು ಕೋರ್ಟ್ ರೋಡ್. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ವ್ಲಾಗ್ ಎಂಡ್ ಮಾಡೋ ಟೈಮ್. ಆ್ಯಂಡ್ ಇವಾಗ ರಾತ್ರಿನೇ ಆಗ್ಯದ. ಸೊ ನಾ ಏನು ಮೋಟೋ ವ್ಲಾಗ್ ಏನು ಮಾಡಿ ವಾಪಸ್ ಬಂದಲ್ಲ, ಅದಾದಮೇಲೆ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಲೈಕ್ ನಾ ಆ್ಯಕ್ಷನ್ ಕ್ಯಾಮ್ನ ಮನೆಗೆ ಇತ್ತು, ಚಾರ್ಜ್ ಇಟ್ಬಿಟ್ಟಿದ್ದೆ. ಸೊ ನಂಗೆ ಟೈಮ್ ಸಿಗಲಿಲ್ಲ. ಆ್ಯಂಡ್ ಮೋರ್ ಓವರ್ ಮೋಟೋ ವ್ಲಾಗ್ದೇ ಜಾಸ್ತಿ ಲೈಕ್ ಕಂಟೆಂಟ್ ಆಗಿರುತ್ತೆ ಅಂತ ಅಂದ್ಕೊಂಡು ನಾನು ಬಿಟ್ಟೆ ಅದಾದಮೇಲಿಂದ. ಬಿಕಾಸ್ ಅಷ್ಟೇನು ಲೈಕ್ ತೋರ್ಸೋಂಥದ್ದು ಏನಿದ್ದಿಲ್ಲ. ಅದೇ ಊಟ ಮಾಡೋದು, ಹೊರಗೆ ಹೋಗೋದು. ಫೋಟೋಶೂಟ್ ಏನು ಹೋಗಿನಲ್ಲ, ನಾಟ್ ಪ್ರಾಪರ್ ಏನಾಗಿಲ್ಲ ಫೋಟೋಶೂಟ್ ಹೋಗಿದ್ದು. ಸ್ವಲ್ಪ ಹಾಕ್ತೀನಿ ಇನ್ಮೇಲೆ ಅಂತ ನೋಡ್ಕೋರಿ, ಅಲ್ಲಿ ಎಡಿಟ್ ಒಳಗೆ ಹಾಕಿರ್ತೀನಿ ಅಂತ. ಸೊ ಅದಾದಮೇಲೆ ಮಳೆ ಗಿಳೆ ಎಲ್ಲ ಬಂತು, ಏನು ರೆಕಾರ್ಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಅಷ್ಟೇ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ನಮ್ಮ ಚಾನಲ್ಗಿನ್ನೂ ಯಾರ್ಯಾರು ಹೊಸ್ದಾಗಿ ಈ ವಿಡಿಯೋ ನೋಡತ್ತಿರಲ್ಲ,
ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲಷ್ಟು ಮಾಡಿಬಿಡ್ರಿ ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನಾಗ ಸಿಗಮಂತ ಓಕೆ ಫ್ರೆಂಡ್ಸ್ ಬೈ